ಲೋಕ ಸಮರಕ್ಕೆ ಫುಲ್ ಆಕ್ಟಿವ್ ಆಗಿದ್ದಾರೆ ಮಾಧುಸ್ವಾಮಿ. ಟಿಕೆಟ್ಗಾಗಿ ಬೆಂಬಲಿಗರ ಜೊತೆ ಸಾಲು ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಸಾಲು ಮಾತುಕತೆ ಕೂಡ ನಡೀತಾ ಇದೆ. ಸಭೆಗಳ ಮೇಲೆ ಸಭೆಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸೋಮಣ್ಣ ಹಾಗೆ ಮಾಧುಸ್ವಾಮಿ ಮಧ್ಯೆ ಟಿಕೆಟ್ ಫೈಟ್ ಶುರುವಾಗಿದೆ ಅಂತಾನೆ ಹೇಳಬಹುದು. ತುಮಕೂರು ಬಿಜೆಪಿ ಲೋಕಸಭೆ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಕೂಡ ಇರುವಂತದ್ದು. ಸೋಮಣ್ಣ ವರ್ಸಸ್ ಮಾಧುಸ್ವಾಮಿ ಇಬ್ಬರಲ್ಲಿ ಯಾರಿಗೆ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು. ಒಂದು ಕಡೆ ಈಗಾಗಲೇ ಹೈಕಮಾಂಡ್ ನಾಯಕರು ಸೋಮಣ್ಣನಿಗೆ ಬಲೆ ಬೀಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೋಮಣ್ಣಗೆ ತುಮಕೂರು ಲೋಕಸಭೆ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ಕೂಡ ನಡೀತಾ ಇದೆ. ಇದ್ರ ಬೆನ್ನಲ್ಲೇ ಇದೀಗ ಫುಲ್ ಆಕ್ಟಿವ್ ಆಗಿದ್ದಾರೆ ಮಾಧುಸ್ವಾಮಿ ಅಂತಾನೆ ಹೇಳಬಹುದು. ಟಿಕೆಟ್ಗಾಗಿ ಬೆಂಬಲಿಗರ ಜೊತೆ ಸಭೆಗಳ ಮೇಲೆ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಹಾಗಾದ್ರೆ ಯಾರಿಗೆ ಸಿಗುತ್ತೆ ತುಮಕೂರು ಬಿಜೆಪಿ ಲೋಕಸಭೆ ಟಿಕೆಟ್ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ವರ್ಷದ ಇಶ್ಯೂನ ಸಾಲ್ವ್ ಮಾಡೋದೇ ದೊಡ್ಡದಾಗಿ ರಾಜ್ಯದಲ್ಲಿ ತೀರ್ಮಾನ ಮಾಡೋದೇ ತಪ್ಪ ಅಂತ 25 ವರ್ಷದಿಂದ ಸದಾಶಿವ ಆಯೋಗದ ವರದಿ ತೀರ್ಮಾನ ತಕ 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 ಅಂತ ಕುದಿತಾ ಇತ್ತು. ಪ್ರತಿ ಸಲ ಒಂದು ಡಿಮ್ಯಾಂಡ್, ಪ್ರತಿ ಸಲ ಸ್ಟ್ರೈಕ್. ನೆನ್ನೆ ಹೇಳೋರಲ್ಲ ಬಿಜೆಪಿಯವರು ಎಸ್ಟಿಗೆ ಮೀಸಲಾತಿ ಜಾಸ್ತಿ ಮಾಡಿದ್ರು ಅನ್ನೋ ದೊಡ್ಡತನ ಇದೆ. ಬಿಜೆಪಿ ಹೇಳಿಲ್ಲ, ಸ್ವಾಮಿಗಳ ಹೋರಾಟದಿಂದಾಗಿ ಮೀಸಲಾತಿ ಜಾಸ್ತಿ ಆಯ್ತು. ಇವ್ರ ಕಾಲದಾಗ ಸ್ವಾಮಿಗಳ ಹೋರಾಟ ಆಗಿರ್ಲಿಲ್ವಾ? ಇವ್ರ ಕಾಲದಾಗ ಸ್ವಾಮಿಗಳು ಬಂದು ವಿಧಾನಸೌಧ ಮುಂದೆ ಕೂತಿರ್ಲಿಲ್ವಾ? ಎಷ್ಟಿಗೆ ಮೀಸಲಾತಿ ಜಾಸ್ತಿ ಮಾಡಿದ್ದ ನಾವು ಮಾಡಲಿಲ್ಲಂತೆ. ಸ್ವಾಮಿಗಳ ಹೋರಾಟದಿಂದ ಮೀಸಲಾತಿ ಜಾಸ್ತಿ ಆಗೈತಿ, ಸರ್ಕಾರ ಮಾಡಿಲ್ಲ. ಏನು ಇವೆಲ್ಲ ಮಾತಾಡಿ ಆಯ್ತು. ಈಗೇನ್ ಮಾಡಿರಿ? ಸದಾಶಿವ ಆಯೋಗನ ನಾನು ಒಪ್ಪಿದ್ದೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.